ಫಿಂಗರ್ ಚಿಪ್ಸ್ ಮಾಡಿದ್ದೀವಿ. ಹೆಂಗೆ ಮಾಡಿದ್ದೀವಿ ಅಂತ ಮಿಸ್ ಮಾಡ್ದೇವೆ ನೋಡಿ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿಬೇಡಿ ಲಾಸ್ಟಿಗೆ. ಹಾಯ್ ಫ್ರೆಂಡ್ಸ್, ಈ ದಿನ ಮಕ್ಕಳಿಗೆ ಫಿಂಗರ್ ಚಿಪ್ಸ್ ಅಂದರೆ ಫ್ರೆಂಚ್ ಫ್ರೈಸ್ ಅಂತ ಏನಂತೀವಿ ಅದನ್ನ ತಿನ್ನಬೇಕು ಅಂತ ಅನಿಸಿದೆ. ಸೊ ಮಾಡ್ಕೊಡಿ ಮಮ್ಮಿ ಅಂತ ಹೇಳ್ತಾ ಇದ್ರು. ಸರಿ ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಈಗ ಕುತ್ಕೊಂಡು ಪೊಟ್ಯಾಟೋದ ಸಿಪ್ಪೆಯನ್ನು ತೆಗಿತಾ ಕೂತಿದ್ದಾರೆ. ಸೊ ನಾನು ಈಗಾಗಲೇ ಹೇಳಿದಂತೆ ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಫಿಂಗರ್ ಚಿಪ್ಸ್, ಫ್ರೆಂಚ್ ಫ್ರೈಸ್ ಅಂತ ಏನು ಹೇಳ್ತಾರೆ ಅದನ್ನೇ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು 4 ಪೊಟ್ಯಾಟೋವನ್ನು ತಗೊಂಡು ಅದರ ಸಿಪ್ಪೆಯನ್ನು ಈ ರೀತಿಯಾಗಿ ತಕ್ಕೊಬೇಕು. ನೀಟಾಗಿ ಸಿಪ್ಪೆಯನ್ನು ತೆಗೆದ ನಂತರ ಆಲೂಗೆಡ್ಡೆಯನ್ನು ಕ್ಲೀನಾಗಿ ತೊಳ್ಕೊಂಡು ಈ ರೀತಿಯಾಗಿ ಉದ್ದುದ್ದವಾಗಿ ಬರುವ ಹಾಗೆ ಆಲೂಗೆಡ್ಡೆಯನ್ನು ಹೆಚ್ಕೊಬೇಕು. ನಾವು ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ನೀರನ್ನು ಹಾಕೊಬೇಕು. ನಾವು ಆಲೂಗೆಡ್ಡೆ ಎಷ್ಟು ಇಟ್ಕೊಂಡಿದ್ದೀವಿ ಅದು ಮುಳುಗೋ ತನಕ ನೀರನ್ನು ಇಟ್ಕೊಂಡ್ರೆ ಸಾಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಅದಕ್ಕೆ ಆಲೂಗೆಡ್ಡೆ ನಾವೇನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಆಲೂಗೆಡ್ಡೆಯನ್ನು ಹಾಕಿ ಬೇಯೋದಕ್ಕೆ ಬಿಡಬೇಕು. ನಾವು ಆಲೂಗೆಡ್ಡೆಯನ್ನು ಬೇಯಿಸೋದು ಅಂತ ಹೇಳಿದ್ರೆ ಅದು ಫುಲ್ಲು ಬೆಂದು ಹೋಗಬಾರ್ದು, 1/2% ಅಷ್ಟು ಬೆಂದರೆ ಸಾಕು. ಅದು ಅಲ್ಲಿ ಒಲೆ ಮೇಲೆ ಬೇಯುವಾಗ್ಲೇನೆ ನಾವೇನು ಮಾಡಬೇಕು ಅಂದರೆ ಒಂದು ಬಟ್ಟೆಯನ್ನು, ಕಾಟನ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೋಬೇಕು. ಯಾಕೆ ಅಂದರೆ ನಾವು ಈಗ ಏನು 1/2% ಅಷ್ಟು ಬೇಯಿಸ್ತೀವಲ್ಲ ಅದನ್ನ ಆ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಅದನ್ನ ಡ್ರೈ ಮಾಡಬೇಕಾಗತ್ತೆ. ಅದರಿಂದಾಗಿ ಈಗ ನಾವು ಬೇಯಕ್ಕಿಟ್ಟುವಂತಹ ಆಲೂಗೆಡ್ಡೆ 1/2% ಅಷ್ಟು ಬೆಂದಿದೆ. ಈಗ ನಾವು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ಕಾಟನ್ ಬಟ್ಟೆಗೆ ಶಿಫ್ಟ್ ಮಾಡ್ಕೋಬೇಕು. ನಾವು ಬೇಯಕ್ಕೆ ಇಟ್ಟಂತಹ ಎಲ್ಲ ಆಲೂಗೆಡ್ಡೆನ ತೆಗೆದು ಕಾಟನ್ ಬಟ್ಟೆಗೆ ಶಿಫ್ಟ್ ಮಾಡಿದ ನಂತರ ನಾವು ನೀಟಾಗಿ ಈ ರೀತಿಯಾಗಿ ಒರೆಸ್ಬೇಕು. ಜಾಸ್ತಿ ಪ್ರೆಸ್ ಮಾಡಿ ಒರೆಸ್ಬಾರ್ದು, ಮತ್ತೆ ಅದು ಮುರಿದೋದ್ರೆ ಸರಿ ಆಗೋದಿಲ್ಲ. ನಾವು ಹೇಗೆ ಕಟ್ ಮಾಡಿರ್ತೀವಿ ಹಾಗೆ ಇರಬೇಕು. ಅದನ್ನು ಹಿಂಗೆ ಸ್ಮೂತಾಗಿ ಮೇಲ್ಮೇಲೆ ಒರೆಸ್ಕೊಂಡ್ರೆ ನೀಟಾಗಿ ಅದರದ್ದು ನೀರಿನ ಅಂಶ ಎಲ್ಲ ಬಟ್ಟೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಬೇಗನೆ ಮತ್ತೆ ಒಲೆಯ ಮೇಲೆ ಬಾಣಲಿಯನ್ನು ಇಟ್ಟು ಒಂದು 1/4 ಲೀಟ್ರಷ್ಟು ಎಣ್ಣೆಯನ್ನು ಹಾಕೊಬೇಕು. ಹಾಕೊಂಡು ನಾವು ಈಗಾಗಲೇ ಏನು ಡ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆ ಪೀಸಸ್ನ ಅದನ್ನ ಮತ್ತೆ ಈಗ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಎಣ್ಣೆ ಕಾದಿದೆಯಾ ಅಂತ ಹೇಳಿ ನೋಡೋದಕ್ಕೆ ಒಂದೇ ಒಂದು ಪೀಸನ್ನು ಹಾಕಿ ಅದು ಎಣ್ಣೆ ಕಾದಿದೆ ಅಂತ ಅನ್ನಿಸ್ದ ತಕ್ಷಣ ನಾವು ಇಟ್ಕೊಂಡಂತಹ 1/2% ಅಷ್ಟು ಆಲೂಗೆಡ್ಡೆನ ಈಗ ಹಾಕೊತಾ ಇದ್ದೀನಿ. ಅದು ಫ್ರೈ ಆಗಿದೆ ಅಂತ ಅನಿಸ್ದ ತಕ್ಷಣ ನಾವು ಆ ಫ್ರೈ ಆಗಿರೋಂತಹ ಆಲೂಗೆಡ್ಡೆ ಪೀಸಸ್ನ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಮತ್ತೆ ಇಟ್ಕೊಂಡಂತಹ ಉಳಿಕೆ ಆಲೂಗೆಡ್ಡೆ ಪೀಸಸ್ ಏನಿದೆ ಅದಷ್ಟನ್ನು ಮತ್ತೆ ಎಣ್ಣೆಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದ ನಂತರ ನಾವು ಏನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಅದು ತಣ್ಣಗಾದ ಮೇಲೆ ಒಂದು 10 ನಿಮಿಷ ಫ್ರೀಝರಲ್ಲಿ ಇಟ್ಟರೆ ಆಯಿತು. ಇಲ್ಲಾಂದರೆ 20 ನಿಮಿಷ ಹೊರಗಡೆನೇ ಇಟ್ಬಿಟ್ಟು ಮತ್ತೆ ನೀವು ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕಿ ನೀಟಾಗಿ ಕರಿಬೇಕು. ಈಗ ನೀವು ಒಂದು 20 ನಿಮಿಷ ಬಿಟ್ಟು ಕರಿಯೋದ್ರಿಂದ ಅದು ಒಳ್ಳೆ ಕಲರ್ ಬರುತ್ತೆ. ಯಾಕೆ ಅಂದರೆ ನಾವು ಫಸ್ಟ್ ಟೈಮು ಫ್ರೈ ಮಾಡಿದಾಗ ಆಲೂಗೆಡ್ಡೆಯಲ್ಲಿ ನೀರಿನ ಅಂಶ ಇದ್ದಿದ್ದರಿಂದ ಅದು ಅಷ್ಟು ಫ್ರೈ ಆಗಿರೋದಿಲ್ಲ. ಈಗ ನಾವು 2ನೇ ಬಾರಿ ಫ್ರೈ ಮಾಡಿದಾಗ ನೋಡಿ ಎಷ್ಟು ಗರಿ ಗರಿಯಾಗಿ ಸೌಂಡ್ ಸಹ ಬರ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಅದನ್ನು ಈಗ ನಾವೇನು ಮಾಡಬೇಕು, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಬೇಕು. ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೆ ಅದನ್ನು ತಿನ್ನೋದಕ್ಕೆ ಅಷ್ಟು ಖಾರವನ್ನು ಹಾಕೊಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕು. ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಕ್ಕಳು ಈಗ ಅದ್ರ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ರೆಡ್ ಚಿಲ್ಲಿ ಸಾಸನ್ನು ಸಹ ಇಟ್ಕೊಂಡಿದ್ದಾರೆ. ನೀವು ಬೇಕಾದ್ರೆ ಗ್ರೀನ್ ಚಿಲ್ಲಿ ಸಾಸು ಅಥವಾ ಟೊಮೊಟೊ ಸಾಸು ಅಥವಾ ಏನಾದರೂ ನಿಮಗೆ ಏನು ಸಾಸ್ ಬೇಕೋ ಅದು ಇಟ್ಕೊಂಡು ಅದ್ರ ಜೊತೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಈಗ ಎಲ್ಲಾದರೂ ಹೊರಗಡೆ ಹೋಗಿ ಇದನ್ನು ಪರ್ಚೇಸ್ ಮಾಡಿದ್ರೆ ನಾವು ಕೊಟ್ಟಂತಹ ರೇಟಿಗೆ ಅದು ತಿಂದರೂ ಸಹ ನಮಗೆ ತಿಂದಿದ್ವಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಕಡಿಮೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಾವು 4 ಆಲೂಗೆಡ್ಡೆಯಲ್ಲಿ ಮಾಡಿಕೊಂಡು ಮನೆಯಲ್ಲಿ ತಿಂದರೆ ಮನೆ ಮಂದಿ ಎಲ್ಲ ತಿಂದು ಇನ್ನೂ ಸಹ ಮಿಕ್ಕತ್ತೆ. ಆದ್ದರಿಂದ ಇದನ್ನು ಒಮ್ಮೆನಾದರೂ ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಸುಕೇತಾ HS ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.